ಪಾಪಿಗಳು ತಮ್ಮ ಪಾಪದ ಕಡ ತುಂಬೋವರೆಗೂ ತಮ್ಮನ್ನ ಹಿಡಿಯೋರಿಲ್ಲ ತಡಿಯೋರಿಲ್ಲ ಅಂತ ಮೆರೆದಾಡ್ತಾ ಇರ್ತಾರೆ. ಪಾಪದ ಕೊಡ ತುಂಬಿದ ಮೇಲೆ ಆ ಶಂಕರನೇ ಇವರ ಸಂಹಾರಕ್ಕೆ ಮುಹೂರ್ತ ನಿಗದಿ ಮಾಡ್ತಾನೆ. ಅದೇ ಅದೇ ಈ ಅಮೃತ ಮುಹೂರ್ತ. ಮಣಿ, ಏನ್ ಮಾಡ್ತಾ ಇದೀಯ ನೀನು? ಏನ್ ಮಾಡ್ಬೇಕು ಅಂತ ಪರಮೇಶ್ವರನ ಆಜ್ಞೆ ಆಗಿದ್ಯೋ ಅದನ್ನೇ ಮಾಡ್ತಾ ಇದ್ದೀನಿ. ಅಂದ್ರೆ ಶತ್ರು ಸಂಹಾರ. ಏನು? ನನ್ ಮಕ್ಕಳು ನಿನಗೆ ಶತ್ರುನ? ನಿಜ ಹೇಳು, ಯಾರು ನೀನು? ನಾನು ಯಾರು, ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ಆದಷ್ಟು ಬೇಗ ನಿಮ್ಗೆಲ್ಲ ತಿಳಿಯುತ್ತೆ. ಬೇಡ ಮಣಿ. ಅಪ್ಪ, ಎಂತ ಕೆಟ್ಟ ಕನಸು ನನ್ನ ಕಣ್ಣು ಮುಂದೆನೆ ನಡೀತೇನೋ ಅನ್ನೋ ರೀತಿಲಿತ್ತು. ಒಂದು ಕ್ಷಣ ನನ್ನ ಉಸಿರು ನಿಂತೋಗಿತ್ತು. ಹೌದು, ನನ್ನ ಮಕ್ಕಳ ಮೇಲೆ ದ್ವೇಷ ಇರೋದು ಆ ಅಮೃತನಿಗೆ. ಅವಳು ಮನೆ ರೂಪದಲ್ಲಿ ಬಂದು ನನ್ನ ಮಕ್ಕಳನ್ನ ಸಂಹಾರ ಮಾಡೋ ರೀತಿ ನನಗೆ ಕನ್ಸ್ಬಿತ್ತು. ಅಯ್ಯೋ ದೇವ್ರಿ, ಬೆಳಗಿನ ಜಾವ ಬಿದ್ದ ಕನಸು ನಿಜ ಆಗುತ್ತೆ. ಆ ರೀತಿ ಕನಸುಗಳು ನನಗೆ ನನ್ನ ಜೀವನದಲ್ಲಿ ನಿಜ ಆಗಿದ್ದ ಉದಾಹರಣೆ ಬೇಕಾದಷ್ಟಿದೆ. ಹೌದು, ಇಲ್ಲ, ಇದನ್ನ ಉದಾಸೀನ ಮಾಡಬಾರ್ದು. ಒಂದ್ ವೇಳೆ ಅಮೃತನೇ ಮಣಿ ರೂಪದಲ್ಲಿ ಬಂದು ನಮ್ಮ ಮನೇಲಿ ಇರ್ಬೋದಲ್ವಾ? ಮೊದಲು ವಿಚಾರಿಸ್ಬೇಕು, ಆ ಮಣಿನ ವಿಚಾರಿಸ್ಬೇಕು. ಅವ್ರು ಯಾರು ಅಂತ ನಾನು ವಿಚಾರಿಸ್ಬೇಕು. ವಿಷ್ಣು ರುದ್ರನಿಗೆ ನಾನು ಜನ್ಮ ಕೊಡ್ದಲೇ ಇರ್ಬೋದು, ಆದರೆ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಅವ್ರನ್ನ ಪ್ರೀತಿ ಮಾಡಿದ್ದೀನಿ, ಕೈ ತುತ್ತು ಕೊಟ್ಟಿದ್ದೀನಿ. ಇಲ್ಲ, ನಾನು ತಾಯಿಯಾಗಿ ಅವನ್ನ ಉಳಿಸ್ಕೋಬೇಕು, ಉಳಿಸ್ಕೋತೀನಿ. ಅವ್ರಿಗೆ ನನ್ನ ಮೇಲೆ ಪ್ರೀತಿಯಿಂದಲೇ ಇರ್ಬೋದು, ಆದ್ರೆ ನಾನು ಮಾತ್ರ ಸಾಯೋವರೆಗೂ ಅವರಿಬ್ಬರನ್ನ ಹೆಚ್ಚಾಗಿ ಪ್ರೀತಿಸ್ತೀನಿ, ನನ್ನನ್ನು ಪ್ರೀತಿ ಮಾಡ್ತೀನಿ. ಒಬ್ಬ ತಾಯಿಯಾಗಿ ನನ್ನ ಮಕ್ಕಳನ್ನ ನಾನು ಉಳಿಸ್ಕೋಬೇಕು. ಎಷ್ಟೋ ಸಲ ಅವರು ನನ್ನ ಹತ್ರ ತುಂಬಾ ನಿಕೃಷ್ಟವಾಗಿ ನಡ್ಕೊಂಡಿದ್ದಾರೆ, ಬೈದಿದ್ದಾರೆ, ಹೊಡೆದಿದ್ದಾರೆ, ಈ ಹಸಿ ಮಾತಾಡಿದ್ದಾರೆ. ನಾನು ಹೆತ್ತ ತಾಯಿಯಾಗಿ ನಾನು ಅದನ್ನ ಸಹಿಸ್ಕೊತೀನಿ. ಹೌದು, ನನ್ನ ಮಕ್ಕಳನ್ನ ನಾನು ಉಳಿಸ್ಕೋಬೇಕು.
ಒಬ್ಬ ತಾಯಾಗಿ ನಾನು ನನ್ನ ಮಕ್ಕಳನ್ನ ಉಳಿಸ್ಕೋಬೇಕು. ಉಳಿಸ್ಕೋತೀನಿ. ಜೈ ಮಹಾಕಾಲ. ಏನು ಎಲ್ಲರ ಮುಖದಲ್ಲೂ ದುಃಖ ದುಮ್ಮಾನ ಎದ್ದು ಕಾಣ್ತಾ ಇದೆ? ಏನಾಯ್ತು? ಬಾಬಾ, ಎಷ್ಟೋ ಸಲ ತಾವು ನನ್ನ ಮನೆಯನ್ನ, ನನ್ನ ಮನೆಯವ್ರನ್ನ, ನನ್ನ ಮಕ್ಕಳು ಪ್ರಾಣ ಕಾಪಾಡಿದ್ದೀರ. ಈಗಲೂ ತಾವು ನನ್ನ ಮಕ್ಕಳು ಪ್ರಾಣ ಕಾಪಾಡಿ ಬಾಬಾ. ಶಿಷ್ಯಂದ್ರನ್ನ ಕಾಪಾಡ್ಕೊಳ್ಳೋದು ಗುರುವಿನ ಪರಮ ಧರ್ಮ. ಇವರನ್ನ ನಾನು ಕಾಪಾಡ್ಕೊಡ್ತೀನಿ. ಅದೇನಾಯ್ತು ಅಂತ ಹೇಳಿ. ಇದು ನನ್ನ ವಾಗ್ದಾನ. ಬಾಬಾ, ಅದು ಈ ರೀತಿ ಕನ್ಸು ಬಿತ್ತು. ಬೆಳಗಿನ ಜಾವ ಬಿದ್ದ ಕನ್ಸು ನರ್ಸಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಬಾಬಾ ನಾವು ನಿಮ್ಮ ಹತ್ರ ಓಡಿ ಬಂದ್ವಿ. ದಯವಿಟ್ಟು ನಮ್ಮನ್ನು ಕಾಪಾಡಿ. ನೀವು ಕಂಡ ಕನಸು ಭವಿಷ್ಯದ ಸೂಚಕ. ಈ ಕನಸು ನಿಜ ಆಗುತ್ತೆ. ಇದೇನ್ ಬಾಬಾ, ಈಗ ತಾನೇ ತಾವು ನನ್ನ ಮಕ್ಕಳನ್ನ ಕಾಪಾಡ್ತೀನಿ ಅಂತ ಹೇಳಿದ್ರಿ. ಈಗ ನೋಡ್ರಿ ಈ ರೀತಿ ಹೇಳ್ತಾ ಇದ್ದೀರಲ್ಲ ಬಾಬಾ. ನಾನು ಹೇಳ್ತಾ ಇಲ್ಲ, ನನ್ನ ಮಂತ್ರ ಶಕ್ತಿ ಹೇಳ್ತಾ ಇದೆ. ಇದೇನ್ ಬಾಬಾ, ನನ್ನ ಮಕ್ಕಳು ಮನೆ ಕೈಯಿಂದ ಸಾಯೋದು ಅಂದ್ರೆ ಏನು? ಅವ್ರು ಏನು ಅನ್ಯಾಯ ಮಾಡಿದ್ದಾರೆ? ಎಲ್ಲೋ ಇದ್ದವಳನ್ನ ಕರ್ಕೊಂಡು ಬಂದು ನಮ್ಮ ಮನೇಲಿ ಆಶ್ರಯ ಕೊಟ್ಟಿದ್ದೀವಿ. ಹೌದು, ಜನ್ಮ ಪೂರ್ತಿ ನಮ್ಗೆ ಋಣವಾಗಿರ್ಬೇಕು. ಅಂತದ್ರಲ್ಲಿ ನನ್ನ ಮಕ್ಕಳನ್ನ ಕೊಳ್ಳೋದಿಕ್ಕೆ ಅವಳು ಯಾಕೆ ನಿಲ್ತಾಳೆ ಬಾಬಾ? ಹೌದಲ್ವಾ? ತ್ರಿವೇಣಿಯಮ್ಮ ಕೇಳ್ತಾ ಇರೋದು ನಿಜ. ಅವಳಿಗೂ ಇವರಿಗೂ ಯಾವ ದ್ವೇಷನೂ ಇಲ್ಲ. ಅವಳು ಯಾಕೆ ಇವ್ರನ್ನ ಕೊಲ್ಲೋದು ನಿಲ್ಬೇಕು? ಹಾಗೆ ಆ ಮಲ್ಲಿ ಯಾಕೆ ಮಣ್ಣಿಗೆ ಸಹಾಯ ಮಾಡಬೇಕು? ಎಲ್ಲ ಗೋಜಲಾಗಿದೆ. ಅಥವಾ ಇವರ ಕನಸಿನ ಹಿಂದೆ ಬೇರೆ ಏನಾದ್ರೂ ರಹಸ್ಯ ಅಡಗಿದೆ. ಅದೇನು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಇದನ್ನ ಅವಳಿಂದಾನೇ ತಿಳ್ಕೋಬೇಕು. ಏನ್ ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಹಾಗೆ ನನಗೂ ಸಂದೇಹ ಕಾಡ್ತಾ ಇದೆ. ಅವಳು ನಿಮ್ಮ ಮಕ್ಕಳನ್ನ ಯಾಕೆ ಕೊಲ್ಲೋಕ್ ನೋಡ್ತಾ ಇದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ. ಕಾಲಕ್ರಮೇಣ ಎಲ್ಲ ಗೊತ್ತಾಗುತ್ತೆ. ಹೆದರೋ ಅವಶ್ಯಕತೆ ಇಲ್ಲ. ಹೆದರೋ ಅವಶ್ಯಕತೆ ಇಲ್ಲ ಅಂತ ನೀವು ಹೇಳ್ತೀರಾ ಬಾಬಾ. ಆದರೆ ಸಾವೇ ಎದುರಿಗೆ ಬಂದು ನಿಂತಾಗ ಯಾರಿಗೆ ಭಯ ಆಗೋದಿಲ್ಲ ಹೇಳಿ? ವಿಷ್ಣು, ನಾನ್ ನಿಮ್ಮನ್ನ ಎಷ್ಟು ಸಲ ಸಾವಿನ ದವಡೆಯಿಂದ ಕಾಪಾಡಿದ್ದೀನಿ. ಈಗಲೂ ನಿಮ್ಮನ್ನ ಕಾಪಾಡೋ ಜವಾಬ್ದಾರಿ ನಂದು. ನೆಮ್ಮದಿಯಾಗಿರಿ. ನೋಡಿ ಬಾಬಾ, ಒಂದು ವೇಳೆ ನನ್ನ ಮಕ್ಕಳು ನೆಮ್ಮದಿಯಾಗಿರ್ಬೋದು, ಆದ್ರೆ ಅದು ನನ್ನಿಂದ ಸಾಧ್ಯ ಇಲ್ಲ ಬಾಬಾ. ಯಾಕೆಂದ್ರೆ ಮಲ್ಲಿನ ಮಣಿನ ನಮ್ಮ ಮನೆಯಿಂದ ಹೊರಗಾಕಿದ ತಕ್ಷಣ ನನ್ನ ಮಕ್ಕಳು ಸುರಕ್ಷಿತವಾಗಿರ್ತಾರೆ ಅಂತ ಹೇಳೋದಿಕ್ಕಾಗೋದಿಲ್ಲ ಬಾಬಾ. ಹಾಗಂತ 3 ಹೊತ್ತು ತಾವು ನನ್ನ ಮಕ್ಕಳ ಜೊತೆ ಇದ್ದು ಇವರನ್ನು ಕಾಯೋದಿಕ್ಕೆ ಸಾಧ್ಯ ಇಲ್ಲ ಬಾಬಾ. ಅದಕ್ಕೆ ನಾನು ಏನು ಮಾಡು ಅಂತೀರಾ? ಅದಕ್ಕೆ ಬಾಬಾ, ದಯವಿಟ್ಟು ನನ್ನ ಶಕ್ತಿನ ನನಗೆ ವಾಪಸ್ ಕೊಟ್ಬಿಡಿ ಬಾಬಾ. ನನ್ನ ಶಕ್ತಿನ ವಾಪಸ್ ಕೊಟ್ಬಿಡಿ. ಅಮ್ಮ, ನಿನಗೆ ತಲೆಗಿಲ್ಲ ಕೆಟ್ಟಿದೆಯಾ? ಯಾವ ಶಕ್ತಿ ಇದೆ ನಿನಗೆ? ನಾಗಶಕ್ತಿ. ಏನೇನಾಗಬಾರ್ದಿತ್ತೋ ಅದೇ ಆಗ್ತಾ ಇದೆ. ಮಲ್ಲಿ ಹೇಗೆ ಅವ್ರ ಕನಸಿನಲ್ಲಿ ಬರೋದಕ್ಕೆ ಸಾಧ್ಯ? ನನಗೆ ವಿಷ್ಣು ರುದ್ರನ್ ಮೇಲೆ ದ್ವೇಷ ಇದೆ. ನಾನು ಅವ್ರ ಮೇಲೆ ಸಂಹಾರ ಮಾಡಬೇಕು ಅಂತ ಅಂದ್ಕೊಂಡಿರೋದು ಸತ್ಯ.
ಆದರೆ ಮಲ್ಲಿಗೆ ವಿಷ್ಣು ರುದ್ರನ ಮೇಲೆ ದ್ವೇಷ ಯಾಕಿದೆ? ಅವಳು ಯಾಕೆ ನನಗೆ ಸಂಹಾರ ಮಾಡೋದಕ್ಕೆ ಸಹಾಯ ಮಾಡಬೇಕು? ಒಂದಕ್ಕೊಂದು ತಾಳೇನೆ ಆಗ್ತಾ ಇಲ್ಲ. ಹೀಗೆ ಬಂದಿದೆ ಅಂದರೆ ಏನೋ ಗೂಡಾಡ್ತಾ ಇದೆ. ಆದರೆ ಅದೇನು? ಅದು ಮುಂದೆ ನನಗೆ ಗೊತ್ತಾಗೇ ಆಗತ್ತೆ. ಅವರು ಮಲ್ಲಿನ ಅಷ್ಟು ಕ್ರೂರವಾಗಿ ಹೇಳ್ಕೊಂಡು ಹೋಗ್ತಾ ಇದ್ರು. ನನ್ನ ಕೈಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಮಲ್ಲಿಗೆ ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲ. ಹೀಗೆ ಏಕಾಏಕಿ ಹೇಳ್ಕೊಂಡೋಗಿ ಬೀದಿಗೆ ಬಿಟ್ರೆ ಅವಳು ಹೇಗೆ ಬದುಕ್ತಾಳೆ? ಅವಳಿಗೆ ಯಾರೂ ದಿಕ್ಕಿಲ್ಲ. ಈ ವಿಷಯನ ಅರ್ಜುನ್ ಅವ್ರಿಗೆ ಹೇಳೋಣ ಅಂದ್ರೆ ಅವ್ರು ಬೇರೆ ಇಲ್ಲ. ಅವ್ರನ್ನ ಎಲ್ಲಿ ಅಂತ ಹುಡ್ಕೋದು? ಅವ್ರನ್ನ ಹೇಗೆ ಸಂಪರ್ಕ ಮಾಡೋದು? ಯಾವಾಗ ಬರ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ. ಈ ಸಮಯದಲ್ಲಿ ನನಗೆ ಮಾರ್ಗದರ್ಶಕರು ಅಂದ್ರೆ ಶಾಸ್ತ್ರಿಗಳು. ಮಲ್ಲಿನ ಅವ್ರ ಹತ್ರ ಕರ್ಕೊಂಡೋಗಿ ಅವ್ರ ಆಶ್ರಮದಲ್ಲಿ ಆಶ್ರಯ ಕೊಡಿ ಅಂತ ಕೇಳ್ಕೊತೀನಿ. ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ. ಅರೆ, ಇದನ್ನ ನನ್ನ ಕೈಯಲ್ಲಿ ನಂಬೋದಕ್ಕೆ ಆಗ್ತಾ ಇಲ್ಲ. ಅಜ್ಜಿಗೆ ಈ ರೀತಿ ಶಕ್ತಿ ಹೇಗ್ ಬರೋದಕ್ಕೆ ಸಾಧ್ಯ? ಅಂದ್ರೆ ಇವರು ಸಾಮಾನ್ಯ ಹೆಣ್ಣಲ್ಲ. ಇವರಲ್ಲಿ ಏನೋ ಅಗೋಚರ ಶಕ್ತಿ ಅಡಗಿರೋದಂತೂ ಸತ್ಯ. ಅದೇನು? ಅಜ್ಜಿ, ಯಾರು ನೀವು? ನಾನು ಯಾರು ಅಂತ ತಿಳ್ಕೊಳ್ಳೋ ಕುತೂಹಲನ, ಅಥವಾ ಈ ಶಕ್ತಿ ನನ್ಗೆ ಹೇಗೆ ಬಂತು ಅಂತ ಆಶ್ಚರ್ಯನ? ನಾನು ಯಾರು, ನನ್ನಲ್ಲಿರೋ ವಿಶೇಷವಾದ ಶಕ್ತಿ ಏನು ಅಂತ ನೀನು ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ನೀನು ನನ್ನ ಕನಸಲ್ಲಿ ಬಂದು ಯಾವಾಗ ನನ್ನ ಇಬ್ಬರು ಮಕ್ಕಳನ್ನು ಸಂಹಾರ ಮಾಡಿದ್ಯೋ ಆಗಲೇ ನಿನ್ನ ಮೇಲೆ ನನಗೆ ಅನುಮಾನ ಬಂತು. ನೀನು ಸಾಮಾನ್ಯ ಹೆಣ್ಣಲ್ಲ. ನಿನ್ನಿಂದೆ ಯಾವುದೋ ಒಂದು ಶಕ್ತಿ ಅಡಗಿದೆ. ಆ ಶಕ್ತಿ ಏನು, ನೀನು ಯಾರು ಅನ್ನೋದನ್ನ ನಾನು ತಿಳ್ಕೊಳ್ತೀನಿ. ಆದರೆ ಒಂದು ವಿಷಯ ತಿಳ್ಕೊ, ನಾನು ಬದುಕಿರೋವರೆಗೂ ನನ್ನ ಮಕ್ಕಳನ್ನ ಯಾವ ಶಕ್ತಿ ಏನು ಮಾಡೋದಕ್ಕಾಗೋದಿಲ್ಲ. ಅಜ್ಜಿ, ಈ ವಿಷಯ ಎಲ್ಲ ನೀವು ನನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀರೋ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ನನಗೆ ನಿಮ್ಮ ಮಕ್ಕಳ ಮೇಲೆ ಯಾವ ದ್ವೇಷನೂ ಇಲ್ಲ. ನನಗೆ ಅವ್ರ ಮೇಲೆ ಯಾವ ದ್ವೇಷ ಇದೆ ಅಂತ ಅಂದ್ಕೊಂಡು ನೀವು ನನ್ನ ಹತ್ರ ಈ ರೀತಿ ಮಾತಾಡ್ತಿದ್ದೀರೋ ನನಗೆ ಗೊತ್ತಿಲ್ಲ. ಅದನ್ನು ಬಿಡಿ. ಇವಾಗ ಮಲ್ಲಿನ ಅವ್ರು ಎಲ್ಲಿ ಕರ್ಕೊಂಡು ಹೋದ್ರು? ಅವಳನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಅವಳಿಗೊಂದು ಗತಿ ಕಾಣಿಸ್ತಾರೆ. ನಿನ್ನ ಗುಂಡಿಗೆನ ಮೆಚ್ಚಬೇಕಾದ್ದೆ ಕಣೆ. ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಇನ್ನೇನು ಸತ್ತು ಸಮಾಧಿ ಆಗ್ತೀಯ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೋ ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ಗೋಗೊರ್ದು ಬೇಡ್ಕೊಳ್ತಾ ಇದ್ರು. ಆದರೆ ನೀನು ನನ್ನ ಜೊತೆ ಆರಾಮಾಗಿ ಏನು ಆಗೇ ಇಲ್ಲ ಅನ್ನೋ ಹಾಗೆ ಬರ್ತಾ ಇದೆಯಾ. ನಿನ್ನ ಗುಂಡಿಗೆನ ಮೆಚ್ಚಬೇಕಾದ್ದೆ ಕಣೆ. ತಂದೆ ಇಲ್ಲ, ತಾಯಿ ಇಲ್ಲ, ಹಿಂದೆ ಮುಂದೆ ಯಾರು ಇಲ್ಲ ಅಂತ ಹೇಳಿ ನಮ್ಮನೇಲಿ ಆಶ್ರಯ ಕೊಟ್ಟರೆ ನಮಗೆ ಸಮಾಧಿ ಕಟ್ಟೋದಕ್ಕೆ ನೋಡ್ತೀಯ. ಎಷ್ಟೇ ಕೊಬ್ಬು ನಿನಗೆ? ಏಯ್, ನಮಗೆ ನಮ್ಮ ಜೀವ ಮುಖ್ಯ. ನಮ್ಮ ಜೀವನ ಉಳಿಸ್ಕೊಳ್ಳೋಕೆ ನಾವು ಏನು ಬೇಕಾದ್ರೂ ಮಾಡ್ತೀವಿ, ಗೊತ್ತಾ ನಿನಗೆ?
ಮಾಡಿದ್ರೆ 3.25 ಅಡಿ ಇಲ್ಲ ನಮಗೆ ಸಮಾಧಿ ಕಟ್ತೀಯ. ಇವತ್ತು ನಿನ್ನ ಸಾವು ಸಮಾಧಿ ಸಂಸ್ಕಾರ ಎಲ್ಲ ಒಟ್ಟಿಗೆ ಮಾಡ್ತೇವೆ. ನಡಿ. ಶಾಸ್ತ್ರಿಗಳೇ, ಇನ್ನು ಅಮೃತನ್ಗೆ ನೀವೇ ದಿಕ್ಕು. ಇದೇನಿದು? ರುದ್ರ ವಿಷ್ಣು ಯಾವ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ? ಅವ್ರ ಉದ್ದೇಶ ಆದರೂ ಏನಿರ್ಬೋದು? ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳದೆ ಸಾಮಾನ್ಯ ಮಗುವಿನ ಹಾಗೆ ನಿಂತ್ಕೊಂಡಿದ್ದಾರೆ ಈ ನಾಗಮಣಿ. ಶಾಸ್ತ್ರಿಗಳೇ, ಏನು ನೀನು ಮಾಡ್ತಾ ಇರೋ ಕೆಲಸ? ನೀನು ಸರ್ವಶಕ್ತನಿಗೆ ಸಮ. ನಿನ್ನನ್ನು ನೀನು ಕಾಪಾಡಿಕೊಳ್ಳದೆ ಯಾಕೆ ಹೀಗೆ ನಿಂತ್ಕೊಂಡಿದ್ಯಾ? ಯಾಕೆ ಆತ್ಮಾಹುತಿಗೆ ಸಿದ್ಧವಾಗಿದ್ಯಾ? ಇದು ಒಂದು ರೀತಿ ಆತ್ಮಾಹುತಿನೇ ಶಾಸ್ತ್ರಿಗಳೇ. ಅದು ಯಾಕೆ? ಅಮೃತನ್ನ ಕಾಪಾಡೋದಕ್ಕೆ. ಅಮೃತನ ಕಾಪಾಡೋದಕ್ಕೂ ನೀನು ಆತ್ಮಾಹುತಿ ಮಾಡ್ಕೊಳ್ಳೋದಕ್ಕೂ ಏನು ಸಂಬಂಧ? ಇಷ್ಟಕ್ಕೂ ನೀನು ಅಮೃತಳಿಗೆ ಕಾವಲಾಗಿದ್ದು ಅವಳು ಕಾಪಾಡಬೇಕು. ಈಗಲೂ ಅಮೃತನ್ನೇ ಕಾಪಾಡ್ತಾ ಇದ್ದೀನಿ. ನೀನೇನು ಮಾಡ್ತಾ ಇದೀಯಾ? ಏನು ಮಾತಾಡ್ತಾ ಇದೀಯಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಬಿಡಿಸಿ ಹೇಳು ನಾಗಮಣಿ. ಅಮೃತ ಮತ್ತೆ ನಾನು ಸೇರಿ ರುದ್ರನ ವಿಷ್ಣುನ ಸಂಹಾರ ಮಾಡಿರೋ ಥರ ತ್ರಿವೇಣಿಗೆ ಒಂದು ಕನಸು ಬಿತ್ತಂತೆ. ಆ ಕನಸು ಬಿದ್ದಿರೋದು ಬೆಳಗಿನ ಜಾವ ಆಗಿರೋದ್ರಿಂದ ಅದು ನಿಜ ಆಗುತ್ತೇನೋ ಅಂತ ಆತಂಕದಲ್ಲಿದ್ದಾರೆ. ಆ ಕನಸಿಗೂ ನಿನ್ನ ಆತ್ಮಾಹುತಿಗೂ ಏನು ಸಂಬಂಧ ಇದೆ? ನಾನು ಆತ್ಮಾಹುತಿ ಮಾಡಿಕೊಂಡ್ರೆ ಈ ದುಷ್ಟರು ನಿರಾಳಾಗ್ತಾರೆ. ಆಗ ಇವ್ರು ಯಾರು ಅಮೃತನ ತಂಟೆಗೆ ಹೋಗೋದಿಲ್ಲ, ತಂಪಾಡಿಗೆ ತಾವಿರ್ತಾರೆ. ಇಲ್ಲ ಇಲ್ಲ ನಾಗರತ್ನ, ನೀನು ತಪ್ಪು ತಿಳ್ಕೊಂಡಿದ್ಯಾ. ನೀನು ಆತ್ಮಾಹುತಿ ಮಾಡ್ಕೊಳ್ಬೇಡ. ಹೇಗಾದರೂ ಮಾಡಿ ನಾನು ಅಮೃತನ ಕಾಪಾಡ್ತೀನಿ. ನೀನು ಹೇಗಾದರೂ ಮಾಡಿ ಅಲ್ಲಿ ತಪ್ಪಿಸ್ಕೋ. ಕೆಲಸ ನಾನು ಆವತ್ತೇ ಮಾಡಬೇಕಿತ್ತು. ಆದ್ರೆ ಅವಳ ಆಯಸ್ಸು ಇಲ್ಲಿವರೆಗೂ ಬರ್ತಿತ್ತು. ಆವತ್ತು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಇವತ್ತು ನನ್ನ ಕೈಗೆ ಸಿಕ್ಕಾಕೊಂಡು, ಏ ರುದ್ರ ವಿಷ್ಣು, ಏನು ಮುಖ ನೋಡ್ತಿದ್ದೀರಾ? ನನ್ನ ಕೈ ತೊಳ್ಕೊಂಡು ನಾನು ಏನಾಗಬಾರ್ದು ಅಂತ ಅನ್ಕೊಂಡಿದ್ದು ಕೊನೆಗೂ ಅದೇ ಆಗೋಯ್ತು. ಶಬಾಷ್, ಎಷ್ಟು ವರ್ಷಕ್ಕೆ ಇವತ್ತೊಂದು ಒಳ್ಳೆ ಕೆಲಸ ಮಾಡಿದ್ದೀರ. ನೀವು ನನ್ನ ಶಿಷ್ಯಂದು ಅಂತ ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಆಗುತ್ತೆ. ನಮ್ಮ ದಾರಿಗೆ ಅಡ್ಡವಾಗಿದ್ದ ಮುಳ್ಳು ಇವತ್ತು ಮಣ್ಣಲ್ಲಿ ಮಣ್ಣಾಗೋದು. ವಿಷ್ಣು, ರುದ್ರ, ಭೈರವ, ನಿಮ್ಮ ನೀಚ ಕೃತ್ಯಕ್ಕೆ ತಕ್ಕ ಶಾಸ್ತಿನ ಪರಮೇಶ್ವರ ಮಾಡೇ ಮಾಡ್ತಾನೆ. ಹಾಲು ಕುಡದೆ ಬದುಕೋದೆ ಈಗಿನ ಕಾಲದಲ್ಲಿ ಕಷ್ಟ. ಅಂಥದ್ರಲ್ಲಿ ವಿಷವನ್ನು ಕುಡಿದು ಅರ್ಗಿಸ್ಕೊಂಡು ಆರಾಮಾಗಿರ್ತೀನಿ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ದೊಡ್ಡ ಮೂರ್ಖತನ. ಮಲ್ಲಿ ಮಲ್ಲಿ
ನಾನು ಅಮೃತ ಬಂದಿದ್ದೀನಿ. ಅಯ್ಯೋ ದೇವ್ರೆ, ಅವಳನ್ನ ನೀನೇ ಕಾಪಾಡ್ಬೇಕು ಪರಮೇಶ್ವರ. ಮಲ್ಲಿ 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 ಮಲ್ಲಿ. ನಾಗಮಣಿಗೆ ಆದಿ ಇಲ್ಲಿ ಅಂತ್ಯ ಇಲ್ಲ ಅಂತ ಎಲ್ಲಿ ಭೂತಾಟಿದ್ದಾರೆ ನಾಗರತ್ನನ? ಮಲ್ಲಿ ಮಲ್ಲಿ, ನಾನು ಅಮೃತ ಬಂದಿದ್ದೀನಿ. ಎಲ್ಲಿದ್ಯಾ? ಬಾ ಮಲ್ಲಿ. ಅಮೃತಕ್ಕ, ಮಲ್ಲಿ ಮಲ್ಲಿ, ಎಲ್ಲಿದ್ಯಾ ನೀನು? ಅಮೃತಕ್ಕ, ನಿನ್ ಮಾತು ನನಗೆ ಕೇಳ್ತಾ ಇದೆ. ನೀನ್ ಇಲ್ಲೇ ಎಲ್ಲೋ ಇದ್ಯಾ? ದಯವಿಟ್ಟು ಬಾ ಮಲ್ಲಿ. ಮಲ್ಲಿ ಮಲ್ಲಿ, ಎಲ್ಲಿದ್ಯಾ? ಅವ್ರು ನಿನ್ನ ಎಳ್ಕೊಂಡು ಹೋದಾಗಿಂದ ನಾನು ಅನ್ಭವಿಸ್ತಾ ಇರೋ ಆತಂಕ ಅಷ್ಟಿಷ್ಟಲ್ಲ. ಇದು ತಮಾಷೆ ಮಾಡೋ ಸಮಯ ಅಲ್ಲಮ್ಮ. ನೀನ್ ಎಲ್ಲೇ ಇದ್ರು ನನ್ನ ಕಣ್ಮುಂದೆ ಬಂದು ನಿಂತ್ಕೊಂಬಲ್ಲಿ. ನಿನ್ ಮುಖ ನೋಡಿದ್ಮೇಲೆ ನನಗೆ ಸಮಾಧಾನ ಆಗುತ್ತೆ. ಮಲ್ಲಿ ಮಲ್ಲಿ ಮಲ್ಲಿ, ನಿನ್ನ ಕರ್ಕೊಂಡು ಬಂದಿರೋದು ಅರ್ಜುನ್ ಅವರು. ಅವ್ರ ಮನೆಗೆ ಬಂದು ಮಲ್ಲಿ ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ಮಲ್ಲಿ, ದಯವಿಟ್ಟು ನಿನ್ ಕೈ ಮುಗಿತೀನಿ, ಬೇಗ ಬಾಮ್ಮ. ಅಮೃತಳ ಧ್ವನಿ ಕೇಳಿಸ್ದಾಗ ಆಗ್ತಾ ಇದೆಯಲ್ಲ. ನಾಗರತ್ನ ಹುಡ್ಕೊಂಡು ಅಮೃತ ಇಲ್ಲಿಗೆ ಬಂದ್ಲ. ಇವತ್ತು ಸೂರ್ಯಗ್ರಹಣ. ಅವಳು ಮನೆಯಿಂದ ಹೊರಗಡೆ ಇದ್ರೆ ಅವಳಿಗೆ ಅಪಾಯ. ಅವಳು ಯಾಕೆ ಮನೆಯಿಂದ ಹೊರಗಡೆ ಬಂದ್ಲ? ಅಮೃತ, ಶಾಸ್ತ್ರಿಗಳೇ, ಅಮೃತ, ನೀ ಇಲ್ಲೇನಮ್ಮ ಮಾಡ್ತಾ ಇದೀಯಾ? ನಮ್ಮ ಮನೇಲಿ ಮಲ್ಲಿ ಅಂತ ಇದ್ಲಲ್ಲ, ಅವಳನ್ನ ಆ ರುದ್ರ ವಿಷ್ಣು ಇಬ್ರು ಮನೆಯಿಂದ ಎಳ್ಕೊಂಡು ಹೋದ್ರು. ಆಮೇಲೆ ನೋಡಿದ್ರೆ ಮನೆಗೆ ಅವ್ರಿಬ್ರೇ ಬಂದ್ರು. ಅವಳು ಎಲ್ಲಿದ್ದಾಳೆ ಏನು ಅನ್ನೋದೇ ಗೊತ್ತಿಲ್ಲ ಶಾಸ್ತ್ರಿಗಳೇ. ಅದಕ್ಕೆ ಅವಳ ಹುಡ್ಕೊಂಡು ಬಂದೆ. ನೀನ್ ಎಂತ ದೊಡ್ಡ ತಪ್ಪು ಮಾಡ್ತಾ ಇದೀಯ ಅಂತ ಗೊತ್ತಿದೆಯಮ್ಮ ನಿನಗೆ? ನಾನೇನು ತಪ್ಪು ಮಾಡ್ತಾ ಇದ್ದೀನಿ? ಇವತ್ತು ಗ್ರಹಣ ಅನ್ನೋದು ಮರ್ತು ಬಿಟ್ಟೆ ನೀನು. ಇದು 250 ವರ್ಷಗಳಿಗೊಂದ್ಸಾರಿ ಬರೋ ಕೇತುಗ್ರಸ್ತ ಖಗ್ರಾಸ ಸೂರ್ಯಗ್ರಹಣ. ಈ ಗ್ರಹಣ ವಾಸುಕಿ ವಂಶದ ನಾಗಗಳಿಗೆ ಶಾಪ ಅನ್ನೋದು ಗೊತ್ತು ತಾನೆ ನಿನಗೆ? ಗೊತ್ತು, ಆದ್ರೆ ನಿಮ್ಮ ಮನೇಲಿದ್ದ ಮಲ್ಲಿ ವಿಷಯ ತಾನೆ? ಹೌದು. ಅವಳನ್ನ ಸುರಕ್ಷಿತವಾಗಿ ಕಾಪಾಡೋದು ನನ್ನ ಜವಾಬ್ದಾರಿ. ಮೊದಲು ನೀ ಇಲ್ಲಿಂದ ಹೊರಟು ಮನೆ ಸೇರ್ಕೊ. ಅಲ್ಲ ಶಾಸ್ತ್ರಿಗಳೇ. ನೋಡಮೃತ, ಆಗೋದೆಲ್ಲ ಒಳ್ಳೇದಕ್ಕೆ. ನೀನೇನು ಯೋಚನೆ ಮಾಡೋದಕ್ಕೆ ಹೋಗಬೇಡ. ನೀನು ಸುರಕ್ಷಿತವಾಗಿರೋದಷ್ಟೇ ನನ್ನ ಮುಖ್ಯ. ನನ್ನ ಮೇಲೆ ನಂಬಿಕೆ ಇಟ್ಟು ನೀ ಹೋಗಿ ಮನೆ ಸೇರ್ಕೊ. ಆ ಮಲ್ಲಿನ ನಾನು ಕಾಪಾಡ್ತೀನಿ. ಹೋಗಮೃತ, ಮನೆಗೆ ಹೋಗು, ಹೊರಡು. ಸರಿ ಶಾಸ್ತ್ರಿಗಳೇ.